ಮಕ್ಕಳ ಇವತ್ತಿನ ದಿನ ಅನುರುಕ್ತದ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಣ ಅಂತ. ಅನುರುಕ್ತ ಅನ್ನೋದು ಈ ಲೆಸನ್ ಪಾರ್ಟಲ್ಲಿ ಬರುತ್ತೆ. ಇದು ಒಂದಕ್ಕೊಂದು ಲಿಂಕ್ ಇರೋವಂಥದ್ದು. ಅಂದರೆ ಸಂಬಂಧಗಳಾಗಿರ್ಬೋದು, ಅಥವಾ ಕವಿ ಆಗಿರ್ಬೋದು, ಅಥವಾ ಲೇಖಕರಾಗಿರ್ಬೋದು, ಅಥವಾ ಲೆಸನ್ನ ಅರ್ಥ ಮಾಡಿಕೊಂಡ್ರೆ ಮಾತ್ರ ಬರೆಯೋಕ್ಕಾಗುವಂಥ ಕೆಲವು ಕ್ವಶನ್ಗೆ ಆನ್ಸರ್ಗಳಾಗಿರುತ್ತೆ. ಇಲ್ಲಿ ಫಸ್ಟ್ ಒನ್ ಏನು ಹೇಳಿದ್ದಾರೆ ನೋಡಿ, ಕಾಶ್ಮೀರಿ ಸೇಬ್ ಬೇಚ್ನೆ ವಾಲಾ ಧೋಕೆಬಾಜಿ ಥಾ. ಧೋಕೆಬಾಜಿ ಅಂದರೆ ಮೋಸಗಾರ. ಕಾಶ್ಮೀರಿ ಸೇಬು ಸೇಲ್ ಮಾಡೋನು ಮೋಸ ಮಾಡ್ದ, ಅದಕ್ಕೆ ಧೋಕೆಬಾಜಿ ಅಂದರೆ ಮೋಸಗಾರ. ರೇವಡಿ ಬೇಚ್ನೆವಾಲ. ರೇವಡಿ ಬೇಚ್ನೆವಾಲ ಯಾರು? ಅವರು ಇಮಾನ್ದಾರ್ ಆಗಿದ್ರು. ಇಮಾನ್ದಾರ್ ಇಲ್ಲಿ ಆನ್ಸರ್ ಕೊಟ್ಟಿದೆ ನೋಡಿ, ಇಮಾನ್ದಾರ್ ತಾ. ನೆಕ್ಸ್ಟ್ ಒನ್, ಮಾತೃಭೂಮಿ ಅಂದರೆ ದೇಶ ಪ್ರೇಮ್ ಕಿ ಸೀಖ್. ಮಾತೃಭೂಮಿ ಲೆಸನಿಂದ ನಮಗೇನು ಸಿಗುತ್ತೆ? ದೇಶ ಪ್ರೇಮದ ಬಗ್ಗೆ ಅರಿವು ಮೂಡಿಸುತ್ತದೆ. ಕಾಶ್ಮೀರಿ ಸೇಬಿಂದ ಏನು ಸಿಗುತ್ತೆ? ಸಾವಧಾನಿ ಬರತ್ನೆ ಕಿ ಸೀಖ್. ಅಂದರೆ ಯಾವುದೇ ಒಂದು ನಾವು ಕೆಲಸ ಮಾಡಬೇಕಾದ್ರೆ, ಯಾವುದೇ ಒಂದು ವಸ್ತುನ ಪರ್ಚೇಸ್ ಮಾಡಬೇಕಾದ್ರೆ ಅಲ್ಲಿ ನೋಡಿ ಟೆಸ್ಟ್ ಮಾಡಿ ಚೆಕ್ ಮಾಡಿ ನಾವು ತಗೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್, ನೀಮ್ ಕೋಡಿ ಕಡವ. ಅಂದರೆ ನೀಮ್ ಕೋಡಿ ಅಂದರೆ ಬೇವಿನ ಎಲೆಗಳೇನಾಗಿರುತ್ತೆ? ಕಡವ ಅಂದರೆ ಕಹಿಯಾಗಿರುತ್ತೆ. ಕಾಶ್ಮೀರಿ ಸೇಬು ಮಿಠಾಸ್. ಮಿಠಾಸ್ ಅಂದರೆ ಸಿಹಿಯಾಗಿರುತ್ತೆ. ಹೌದಲ್ವಾ? ಸೇಬು ಸಿಹಿಯಾಗಿರುತ್ತೆ. ನೆಕ್ಸ್ಟ್, ಮೇರಾ ಬಚ್ಪನ್ ಆತ್ಮಕಥಾ. ಮೇರಾ ಬಚ್ಪನ್ನು ಅವರ ಆತ್ಮಕಥೆ. ಯಾರ್ದು? ಅಬ್ದುಲ್ ಕಲಾಂ ಅವ್ರದ ಆತ್ಮಕಥೆ. ಕಾಶ್ಮೀರಿ ಸೇಬ್ ಕಹಾನಿ. ಇದು ಸ್ಟೋರಿಯಿಂದ ಚೂಸ್ ಮಾಡಿ ತಗೊಂಡಿದ್ದಾರೆ ಈ ಲೆಸನ್ನ. ಕಾಶ್ಮೀರಿ ಸೇಬ್ ಬೇಚ್ನೆ ವಾಲೆ ಬೇಯಿಮಾನ್. ಕಾಶ್ಮೀರಿ ಸೇಬು ಸೆಲ್ ಮಾಡೋನು ಮೋಸಗಾರನಾಗಿದ್ದ. ರೇವಡಿ ಬೇಚ್ನೆ ವಾಲೆ ಇಮಾನ್ದಾರ್. ಇಮಾನ್ದಾರ್ ಅಂದರೆ ಅವನು ಒಳ್ಳೆ ಮನುಷ್ಯನಾಗಿದ್ದ, ಒಳ್ಳೆ ಗುಣವಂತ ಮನುಷ್ಯನಾಗಿದ್ದ ಅಂತ ಬರುತ್ತೆ. ನೆಕ್ಸ್ಟ್, ನಾಗ್ಪುರ್ ಸಂತ್ರ. ಅಂದರೆ ನಾಗ್ಪುರಲ್ಲಿ ಏನು ಸಿಗುತ್ತೆ? ಸಂತ್ರ ಸಿಗುತ್ತೆ, ಆರೆಂಜ್ ಸಿಗುತ್ತೆ. ಕಾಶ್ಮೀರಲ್ಲಿ ಏನು ಸಿಗುತ್ತೆ? ಸೇಬ್ ಸಿಗುತ್ತೆ. ಸೇಬ್ಗೆ ಅಂಡರ್ಲೈನ್ ಮಾಡ್ತಿದ್ದೀನಿ. ಸೇಬ್ ಬೇಚ್ನೆ ವಾಲೆ ಬೇಮಾನ್. ಸೇಬ್ ಅಂದರೆ ಅದನ್ನು ಸೆಲ್ ಮಾಡೋನು ಬೇಮಾನ್ ಆಗಿದ್ದ, ಅಂದರೆ ಮೋಸಗಾರನಾಗಿದ್ದ. ಉಲ್ಟಂಪುಲ್ಟ ಕೇಳಿದ್ದಾರೆ ನೋಡಿ. ರೇವಡಿ ಬೇಚ್ನೆ ವಾಲ ಇಮಾನ್ದಾರ್. ಇಮಾನ್ದಾರ್ ಅಂದ್ರೇನು? ಒಳ್ಳೆ ನ್ಯಾಯವಂತ ಮನುಷ್ಯನಾಗಿದ್ದ ಅಂತ ಅರ್ಥ. ಬಸಂತ್ ಕಿ ಸಚ್ಚಾಯಿ. ಇದು ಏಕಾಂಕಿ ಅನ್ನೋ ಒಂದು ಕಾದಂಬರಿ ಆಧಾರಿತ ಒಂದು ಟಾಪಿಕ್ಕಿಂದ ತಗೊಂಡಿದ್ದಾರೆ ಅಂತ. ಕಾಶ್ಮೀರಿ ಸೇಬು ಇದು ಸ್ಟೋರಿ. ಇದು ಸ್ಟೋರಿ, ಲೇಖಕರು ಬರೆದಿರುವಂಥ ಸ್ಟೋರಿ ಒಂದು. ನೀಮ್ ಕೋಡಿ ಕಾ ಸ್ವಾದ್ ಕಡವ. ನೀಮ್ ಕೋಡಿ ಅಂದರೆ ಯಾವುದು? ಬೇವಿನ ಎಲೆ ಯಾವಾಗಲೂ ಕಹಿಯಾಗಿರುತ್ತೆ. ಸೇಬ್ ಕಿ ಸ್ವಾದ್ ಮಿಠಾಸ್ ಅಥವಾ ಮೀಠಾ. ರಸೀಲಿ ಅಂದರೆ ಸ್ವಾದಭರಿತ. ಎರಡೂ ಕೂಡ ಕರೆಕ್ಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್, ಗಿಲ್ಲು ರೇಖಾಚಿತ್ರ. ಗಿಲ್ಲು ಅನ್ನೋದನ್ನು ರೇಖಾಚಿತ್ರದಿಂದ ಆರಿಸಿಕೊಳ್ಳಲಾಗಿದೆ. ಕಾಶ್ಮೀರಿ ಸೇಬ್ ಕಹಾನಿ. ಕಹಾನಿ ಅಂದರೆ ಸ್ಟೋರಿ. ಈ ಸ್ಟೋರಿಯಿಂದ ತೆಗೆದುಕೊಳ್ಳಲಾಗಿದೆ. ನೆಕ್ಸ್ಟ್ ಒನ್ ಯಾವುದು? ಸೇಬ್ ಬೇಚ್ನೆ ವಾಲಾ ಬೇಮಾನ್, ರೇವಡಿ ಬೇಚ್ನೆ ವಾಲಾ ಇಮಾನ್ದಾರ್. ರಿಪೀಟೆಡ್ ಕ್ವಶನ್ ಇದೆ ಕೆಲವೊಂದು. ಸೇಬ್ ಬೇಚ್ನೆ ವಾಲಾ ಬೇಮಾನ್, ರೇವಡಿ ಬೇಚ್ನೆ ವಾಲಾ ಇಮಾನ್ದಾರ್ ಅಂತ ರಿಪೀಟೆಡ್ ಇದೆ. ಅದನ್ನು ಒಂದು ಸಾರಿ ನೋಡಿಕೊಂಡ್ರೆ ಸಾಕು ನೀವು. ಕಾಶ್ಮೀರಿ ಸೇಬ್ ಬೇಚ್ನೆ ವಾಲಾ ಬೇಮಾನ್, ರೇವಡಿ ಬೇಚ್ನೆ ವಾಲಾ ಇಮಾನ್ದಾರ್ ಇದು ರಿಪೀಟೆಡ್ ಇದೆ. ನಾಗ್ಪುರಿ ಸಂತ್ರ, ಕಾಶ್ಮೀರಿ ಸೇಬ್. ಓಕೆ, ಈ ರೀತಿ ಅನುರುಕ್ತದಲ್ಲಿ ಒಂದು ಫಸ್ಟ್ ಒನ್ ಲೆಸನ್ದು ನಾವು ಚೂಸ್ ಮಾಡಿದ್ದೀವಿ. ಇಲ್ಲಿ ಮೇರಾ ಬಚ್ಪನ್ ಲೆಸನ್ನಿಂದ ಅನುರುಕ್ತ ಬಗ್ಗೆ ಹೇಳೋಣ ಅಂತ. ಮೇರಾ ಬಚ್ಪನಲ್ಲಿ ಇದು ಆತ್ಮಕತೆ. ಅವರು APJ ಅಬ್ದುಲ್ ಕಲಾಂ ಅವರು ಬರೆದಿರುವಂಥ ಆತ್ಮಕತೆ ಇದು. ಇದರಲ್ಲಿ ಬರೋವಂಥದ್ದು ಯಾವುದು ಅಂದರೆ ಕಾಶ್ಮೀರಿ ಸೇಬ್ ಕಹಾನಿ. ಅಂದರೆ ಅದು ಸ್ಟೋರಿ ಅಂತ ಹೇಳಿದ್ದಾರೆ. ಮೇರಾ ಬಚ್ಪನ್ ಏನು ಅಂತ ಕೇಳಿದ್ದಾರೆ, ಅದಕ್ಕೆ ಆತ್ಮಕಥಾ. ಆತ್ಮಕಥೆಗೆ ನಾನು ಅಂಡರ್ಲೈನ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್, ರಮಾನಂದ ಶಾಸ್ತ್ರಿ ಅವರು ಪಕ್ಷಿ ಲಕ್ಷ್ಮಣ್ ಶಾಸ್ತ್ರಿ. ಅಂದರೆ ರಮಾನಂದ ಶಾಸ್ತ್ರಿಯವರ ತಂದೆಯ ಹೆಸರು ಪಕ್ಷಿ ಲಕ್ಷ್ಮಣ್ ಶಾಸ್ತ್ರಿ. ಅಬ್ದುಲ್ ಕಲಾಂ ಅವರ ತಂದೆಯ ಹೆಸರು ಏನು ಅಂತ ಕೇಳಿದ್ದಾರೆ. ಅದು ಏನಂತ ಬರೀಬೇಕು? ಜೈನ್ ಅಲಾಬುದ್ದೀನ್ ಅಂತ ಬರೀಬೇಕಾಗತ್ತೆ. ಓಕೆ, ನೆಕ್ಸ್ಟ್, ನೌಕಾಯೆ ಬನಾನೆ ವಾಲಾ ಜಲಾಲುದ್ದೀನ್. ನೌಕಾಯೆ ಬನಾನೆ ವಾಲಾ ಅಂದರೆ ಯಾರು? ಅವರ ಬಾಬಾ ಜೀಜಾ, ಅವರ ಹೆಸರು ಜಲಾಲುದ್ದೀನ್ ಅಂತ.
ಅಖಬಾರ್ ವಿತರಕ್ ಕರ್ನೆ ವಾಲ ಯಾರು? ಶಂಶುದ್ದೀನ್. ಇದು ಕಸಿನ್ ಬ್ರದರ್ ಅಂತ ಕರೀತಾರೆ, ಗೊತ್ತಲ್ವಾ? ಚಚೇರೆ ಬಾಯ್. ಚಚೇರೆ ಬಾಯ್ ಅಂದ್ರೇನು? ಕಸಿನ್ ಬ್ರದರ್. ಅವ್ರ ಹೆಸರೇನು? ಶಂಶುದ್ದೀನ್. ಇದು ನೆನಪಿರಲಿ. ನೆಕ್ಸ್ಟು ಸ್ಥಾನೀಯ ಟೇಕೆದಾರ್, ಅವರು ಜಲಾಲುದ್ದೀನ್. ಅಹಮದ್ ಜಲಾಲುದ್ದೀನ್ ಅಂತ ಫುಲ್ ಹೆಸರು, ಆದರೆ ಜಲಾಲುದ್ದೀನ್ ಅಂತಲೂ ಕೂಡ ಕರೀತಾರೆ. ಅವರು ಸ್ಥಾನೀಯ ಟೇಕೆದಾರ್ ಅಂದರೆ ಅಲ್ಲೇ ನೆಲೆ ಊರಿರುವಂಥವರು ಅಂತ ಕರೀತಾರೆ. ಆದರೆ ಅಖಬಾರಕ್ ವಿತರಕ್ ನೋಡಿ, ಇದು ಉಲ್ಟಂಪಲ್ಟ ಕೇಳಿದ್ದಾರೆ, ಹೆಂಗೆ ಬೇಕಾದರೂ ಕೇಳ್ಬೋದು ಅವರು. ನೀವು ಯೋಚನೆ ಮಾಡಿ ಲೆಸನ್ನ ಅರ್ಥ ಮಾಡ್ಕೊಂಡಿದ್ರೆ ಆರಾಮಾಗಿ ಬರಿಬೋದು. ಇದು ಶಂಶುದ್ದೀನ್, ಸೇಮ್ ಆನ್ಸರ್ ಬರುತ್ತೆ. ನೆಕ್ಸ್ಟ್ ಜಲಾಲುದ್ದೀನ್ ಆಶಿಯಮ್ಮ, ಜೈನುಲಾಬುದ್ದೀನ್ ಅವರು ಪತ್ನಿ ಅಂದರೆ ಹೆಂಡ್ತಿ, ಅವರು ಆಶಿಯಮ್ಮ. ಜಲಾಲುದ್ದೀನ್ ಅವರ ಹೆಂಡ್ತಿ ಯಾರು? ಝೊಹ್ರಾ. ಯಾರು ಇವರು? ಅಬ್ದುಲ್ ಕಲಾಂ ಅವರ ಅಕ್ಕ. ಇವರು ಝೊಹ್ರಾ. ಇವರ ಹೆಸರು ಬರಿಬೇಕಾಗತ್ತೆ. ಇಲ್ಲಿ ನೋಡಿ, ರಿಲೇಷನ್ಶಿಪ್ ಬಗ್ಗೆ ಕೇಳಿದ್ದಾರೆ. ಅವರ ತಂದೆ ಮತ್ತು ತಾಯಿ, ಇವರು ಗಂಡ ಹೆಂಡ್ತಿ. ಇವರು ಬಾವ ಮತ್ತು ಅಕ್ಕ, ಇವರು ಗಂಡ ಹೆಂಡ್ತಿ. ಇದನ್ನು ಮೆನ್ಷನ್ ಮಾಡಿದ್ದಾರೆ. ನೆಕ್ಸ್ಟ್ ಜಲಾಲುದ್ದೀನ್ ಜೀಜಾ, ಅವ್ರ ರಿಲೇಷನ್ಶಿಪ್, ಅವ್ರಿಗೇನಾಗಬೇಕು ಅಂತ. ಶಂಶುದ್ದೀನ್ ಏನಾಗಬೇಕು? ಚಚೇರೆ ಬಾಯ್. ಆಲ್ರೆಡಿ ನಾನು ಹೇಳ್ದೆ ಅಲ್ವಾ, ಚಚೇರೆ ಬಾಯ್ ಅಂದರೆ ಕಸಿನ್ ಬ್ರದರ್. ನೆಕ್ಸ್ಟ್ ಕಲಾಂ ಕಾ ಪಕ್ಕಾ ದೋಸ್ತ್ ಅಂದರೆ ಅವರ ಪಕ್ಕಾ ದೋಸ್ತ್. ನಾವು ಚಡ್ಡಿ ದೋಸ್ತ್ ಅಂತ ಹೇಳ್ತೀವಲ್ವ, ಆ ರೀತಿ ಪಕ್ಕಾ ದೋಸ್ತು ರಮಾನಂದ ಶಾಸ್ತ್ರಿ. ಅಬ್ದುಲ್ ಕಲಾಂ ಅವರ ಪಕ್ಕಾ ದೋಸ್ತು. ಕಲಾಂ ಜಿ ಕಾ ಅಂತರಂಗ ಮಿತ್ರರು ಯಾರು? ಅಂತರಂಗ ಮಿತ್ರರು ಯಾರಾಗಿದ್ದರು? ಅವರ ಬಾವ ಜಲಾಲುದ್ದೀನ್ ಆಗಿದ್ದರು. ಓಕೆ. ನೆಕ್ಸ್ಟು ಪಕ್ಷಿ ಲಕ್ಷ್ಮಣ್ ಶಾಸ್ತ್ರಿ ಅವರ ರಮಾನಂದ ಶಾಸ್ತ್ರಿ ಅಂತ ಕೇಳಿದ್ದಾರೆ. ಪಕ್ಷಿ ಲಕ್ಷ್ಮಣ್ ಶಾಸ್ತ್ರಿ, ರಮಾನಂದ ಶಾಸ್ತ್ರಿ. ಜೈನಲಾಬುದ್ದೀನ್ ಅಂದರೆ ಇಲ್ಲಿ ತಂದೆ ಮಕ್ಕಳದ್ದು ಕೇಳಿದ್ದಾರೆ. ಇವರು ಮಗ ಪಕ್ಷಿ ಲಕ್ಷ್ಮಣ್ ಶಾಸ್ತ್ರಿ, ರಮಾನಂದ ಶಾಸ್ತ್ರಿ ತಂದೆ, ಜೈನಲಾಬುದ್ದೀನ್ ಬಂದು ತಂದೆ. ಓಕೆ. ಅವ್ರ ಮಗ ಯಾರು? ಅಬ್ದುಲ್ ಕಲಾಂ ಅಂದರೆ ಅಪ್ಪ ಮಗ, ಅಪ್ಪ ಮಗ, ಈ ರೀತಿ ರಿಲೇಷನ್ಶಿಪ್ನ ಕೇಳಿದ್ದಾರೆ. ಓಕೆ. ಪಕ್ಷಿ ಲಕ್ಷ್ಮಣ್ ಶಾಸ್ತ್ರಿಯವರು ರಮಾನಂದ ಶಾಸ್ತ್ರಿಯವ್ರಿಗೆ ಮಗ ಆಗ್ತಾರೆ. ಹಾಗೆ ಅಬ್ದುಲ್ ಕಲಾಂ ಅವರು ಜೈನಲಾಬುದ್ದೀನ್ಗೆ ಮಗ ಆಗ್ತಾರೆ. ಮತ್ತು ಝೊಹ್ರಾ ಅಂದರೆ ಜಲಾಲುದ್ದೀನ್ ಅವರು ಗಂಡ ಹೆಂಡ್ತಿ ಅಂತ ಕೇಳಿದ್ದಾರೆ. ಇಲ್ಲೂ ಕೂಡ ಅಲ್ಲಿ ಮೇಲ್ಗಡೆ ಕೇಳಿದಂಗೆ ಉಲ್ಟಂಪಲ್ಟ ಕೇಳಿದ್ದಾರೆ. ಆಶಿಯಮ್ಮ ಯಾರು? ಜೈನಲಾಬುದ್ದೀನ್ ಅವರ ಪತ್ನಿ. ಜೈನಲಾಬುದ್ದೀನ್ಗೆ ಅಂಡರ್ಲೈನ್ ಮಾಡ್ತಿದ್ದೀನಿ. ರಮಾನಂದ ಶಾಸ್ತ್ರಿ ಲಕ್ಷ್ಮಣ್ ಶಾಸ್ತ್ರಿ. ಓಕೆ. ರಮಾನಂದ ಶಾಸ್ತ್ರಿ ಅಬ್ದುಲ್ ಕಲಾಂ ಅವರ ಫ್ರೆಂಡು, ಆದರೆ ಅವರ ತಂದೆ ಹೆಸರನ್ನ ಮೆನ್ಷನ್ ಮಾಡಿದ್ದಾರೆ, ಲಿಂಕ್ ಕೊಟ್ಟಿದ್ದಾರೆ. ಅಬ್ದುಲ್ ಕಲಾಂ ಅವರ ತಂದೆ ಹೆಸರು ಯಾವುದು? ಜೈನುಲಾಬುದ್ದೀನ್. ಇದಕ್ಕೆ ಅಂಡರ್ಲೈನ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಜೈನುಲಾಬುದ್ದೀನ್ ಅವರು ಆಶಿಯಮ್ಮ ಅಂದರೆ ಇವ್ರ ಗಂಡ ಹೆಂಡ್ತಿನ ಕೇಳಿದ್ದಾರೆ. ಮತ್ತೆ ರಿಪೀಟ್ ಬಂದಿದೆ ಇದು ಕ್ವಶನ್ನು. ಇದು ಜಲಾಲುದ್ದೀನ್ಗೆ ಝೊಹ್ರಾ ಅವರ ಹೆಂಡ್ತಿ ಆಗ್ತಾಳೆ. ನೆಕ್ಸ್ಟ್ ಜಲಾಲುದ್ದೀನ್ ಜೀಜಾ ಅಂದರೆ ರಿಲೇಷನ್ಶಿಪ್ಪು, ಬಾವ ಅಂತ ಕರೆಸ್ಕೊಳ್ಳುತ್ತೆ. ಶಂಶುದ್ದೀನ್ ಚಚೇರೆ ಬಾಯ್, ಇದು ಕೂಡ ರಿಪೀಟ್ ಆಗಿದೆ ಕ್ವಶನ್ನು. ಸ್ಥಾನೀಯ ಟೇಕೆದಾರ್ ಅಂದರೆ ಅಲ್ಲೇ ವಾಸವಾಗಿದ್ದವರು, ಅಲ್ಲೇ ನೆಲೆ ಊರಿರೋವಂಥವ್ರು ಜಲಾಲುದ್ದೀನ್. ಉಗ್ರ ರಾಷ್ಟ್ರವಾದಿ ಅಂದರೆ ರಾಷ್ಟ್ರಕ್ಕೋಸ್ಕರ ಉಗ್ರವಾಗಿ ಹೋರಾಟ ಮಾಡಿದವರು ಯಾರು? STR ಮಾನಿಕಂ. ಇವರದ್ದು ಹೆಸರನ್ನ ಬರಿಬೇಕಾಗತ್ತೆ. ನೆಕ್ಸ್ಟ್ ಜಲಾಲುದ್ದೀನ್ ಅಂತರಂಗ ಮಿತ್ರ ಅಂತ ಕರೆಸ್ಕೊಳ್ತಾರೆ. ಯಾರಿಗೆ? ಅಬ್ದುಲ್ ಕಲಾಂ ಅವ್ರಿಗೆ ಜಲಾಲುದ್ದೀನು ಅಂತರಂಗ ಮಿತ್ರರು. ಶಂಶುದ್ದೀನು ಚಚೇರೆ ಬಾಯ್ ಅಂದ್ರೇನು? ಕಸಿನ್ ಬ್ರದರ್. ಇಲ್ಲಿ ಕೆಲವೊಂದು ಸಾರಿ ರಿಲೇಷನ್ಶಿಪ್ ಬಗ್ಗೆನೂ ಕೇಳ್ಬೋದು, ಕೆಲವೊಂದು ಸಾರಿ ಅವ್ರ ಮನಸ್ಸಿನಲ್ಲಿ ಅವ್ರ ಭಾವನೆಗಳು ಏನಿತ್ತು ಅನ್ನೋದು ಕೇಳ್ಬೋದು. ಜಲಾಲುದ್ದೀನು ಈ ಕಡೆ ಅಂತರಂಗ ಮಿತ್ರರು ಆಗಿದ್ದರು, ಈ ಕಡೆ ಜೀಜಾನೂ ಕೂಡ ಆಗಿದ್ದರು. ಎರಡೂ ಕರೆಕ್ಟೇ ಆನ್ಸರು. ಆದರೆ ಜೀಜಾ ಅನ್ನೋದು ಟೆಕ್ಸ್ಟ್ ಬುಕ್ಕಲ್ಲಿ ಮೆನ್ಷನ್ ಮಾಡಿಲ್ಲ, ಅಕ್ಕನ ಗಂಡ ಅನ್ನೋದು ಮಾತ್ರ ಮೆನ್ಷನ್ ಮಾಡಿದ್ದಾರೆ. ಅಂತರಂಗ ಮಿತ್ರ ಅನ್ನೋದನ್ನು ಟೆಕ್ಸ್ಟ್ ಬುಕ್ಕಲ್ಲಿ ಮೆನ್ಷನ್ ಮಾಡಿದ್ದಾರೆ. ನೆಕ್ಸ್ಟ್ ರಮಾನಂದ ಶಾಸ್ತ್ರಿ ಪಕ್ಷಿ ಲಕ್ಷ್ಮಣ್ ಶಾಸ್ತ್ರಿ. ಅಬ್ದುಲ್ ಕಲಾಂ ಅವರು ತಂದೆ ಜೈನುಲಾಬುದ್ದೀನ್. ಇಲ್ಲಿ ತಂದೆ ಮಕ್ಕಳ ಬಗ್ಗೆ ರಿಪೀಟ್ ಕೇಳಿದ್ದಾರೆ ಕ್ವಶನ್ನು. ಅರ್ಥ ಆಯ್ತಾ ಮಕ್ಕಳ?